ಅಯ್ಯೋ, ಅವ್ರ ಕಡೆಯವ್ರು ಯಾರು ಇಲ್ವೇ? ಮನುಷ್ಯನ್ ಜೀವ ಉಳ್ಸಕ್ಕೆ ಸ್ವಂತದವ್ರೇ ಇರ್ಬೇಕಾ? ಈಗ ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಯಾರಿಗೆ ಹೇಳಿ ದೇವ್ರೆ? ಡಾಕ್ಟ್ರೆ, ಅವ್ರು ಹೇಗಿದ್ದಾರೆ? ತಲೆಗೆ ಬ್ಯಾಂಡೇಜ್ ಹಾಕಿ ಸದ್ಯಕ್ಕೆ ಫಸ್ಟ್ ಏಡ್ ಮಾಡಿದೀವಿ. ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ತಲೆಯಲ್ಲಿ ತುಂಬಾನೇ ರಕ್ತಸ್ರಾವ ಆಗಿದೆ. ಆಪರೇಷನ್ ಮಾಡದೆ ಬದುಕ್ಸೋಕ್ಕಾಗಲ್ಲ. ಪೇಷಂಟ್ಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದ್ರೆ ಅರ್ಜೆಂಟಾಗಿ ಕರೆಸಿ. ಡಾಕ್ಟ್ರೇ, ಡಾಕ್ಟ್ರೇ, ಒಂದ್ ನಿಮಿಷ ಡಾಕ್ಟ್ರೇ. ನನ್ ಗಂಡನ್ ಕಾಪಾಡ್ಕೊಳಕ್ಕೆ ಇನ್ಯಾರು ಬರ್ಬೇಕಿತ್ತು? ಪೇಷಂಟ್ ನಿಮ್ ಗಂಡನ? ಹೌದು. ಕತ್ತಲ್ ತಾಳಿ, ಕಾಲಕ್ ಚಪ್ಪಲಿ ಇದಿದ್ರೆ ರೋಗಿನ ಕಾಪಾಡ್ತೀರಾ? ಹಾಗೇನೂ ಇಲ್ಲಮ್ಮ, ಅವ್ರ ಹೆಂಡತಿ ಅಲ್ವಾ, ನೀನ್ ಒಪ್ಕೊಂಡ್ರೆ ಆಪರೇಷನ್ ಮಾಡ್ತೀವಿ. ಹಾಗಿದ್ರೆ ಬೇಗ ಮಾಡಿ ಡಾಕ್ಟ್ರೆ, ಅವ್ರನ್ನ ಉಳಿಸ್ಕೊಡಿ. ಆಯ್ತು, ಸರಿ. ನಿಮ್ ಗಂಡನ ಹೆಸರು? ಹೇಳಮ್ಮ, ನಿಮ್ ಗಂಡನ ಹೆಸರೇನು? ಅದು 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 ವಿಶಾಲ್. ಪೇಷಂಟ್ ಬೆಡ್ ಮೇಲೆ ಈ ಪರ್ಸ್ ಸಿಕ್ತು ಸರ್, ಇದರಲ್ಲಿ ಐಡಿ ಕಾರ್ಡು ಇದೆ. ಅನ್ನೋನ್ ನಂಬರ್. ವಿಶಾಲ್ ಅಲ್ಲಿ ನಾನಾದ್ರೂ ಫೋನ್ ಮಾಡ್ತಾ ಇರಬಹುದಾ? ಹಲೋ. ಹಲೋ ಸರ್. ಯಾರಮ್ಮ? ಯಾರು? ನಾನು ಗವರ್ಮೆಂಟ್ ಆಸ್ಪತ್ರೆಯಿಂದ ಸ್ಟಾಫ್ ನರ್ಸ್ ಮಾತಾಡ್ತಿದ್ದೀನಿ ಸರ್. ಹಾ, ಹೇಳಮ್ಮ. ನಮ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ ಪರ್ಸ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ನೋಡಿ ಫೋನ್ ಮಾಡ್ತಾ ಇದ್ದೀನಿ ಸರ್. ಪೇಷಂಟ್ ಹೆಸರು ವಿಶಾಲ್ ಅಂತ. ವಿಶಾಲ? ಏನಾಗಿದೆಮ್ಮ? ವಿಶಾಲ್ ನನ್ ಮಗನೇ. ವಿಶಾಲ್ಗೆ ಏನಾಯ್ತು? ಟೆನ್ಷನ್ ಮಾಡ್ಕೋಬೇಡಿ, ಬೇಗ ಆಸ್ಪತ್ರೆಗೆ ಬನ್ನಿ ಸರ್. ಮೊದಲು ನನ್ನ ಮಗನಿಗೆ ಏನಾಗಿದೆ ಹೇಳಮ್ಮ. ಕಾರ್ ಆಕ್ಸಿಡೆಂಟ್ ಸರ್, ICU ನಲ್ಲಿದ್ದಾರೆ. ICUನ? ಈಗ ಅವನಿಗೆ ಹೇಗಿದೆಯಮ್ಮ? ಹೇಳಮ್ಮ ಪ್ಲೀಸ್. ನೀವು ಬೇಗ ಬನ್ನಿ ಸರ್. ಮೊದಲು ಅವನಿಗೆ ಏನಾಗಿದೆ ಹೇಳಮ್ಮ. ಮೊದಲು ನೀವು ಬನ್ನಿ ಸರ್. ನಿಮ್ಮ ಹಾಸ್ಪಿಟ್ಲ್ ಎಲ್ಲಿರೋದು? ಲಕ್ಷ್ಮೀಪುರದಲ್ಲಿ, ಆಂಜನೇಯನ ದೇವಸ್ಥಾನದ ಹತ್ರನೇ ನಮ್ಮ ಆಸ್ಪತ್ರೆ ಇರೋದು. ಬೇಗ ಬನ್ನಿ ಸರ್. ಈಗಲೇ ಬರ್ತೀನಮ್ಮ. ಆ ಪೇಷಂಟ್ ನ ಹುಷಾರಾಗಿ ಅಬ್ಸರ್ವ್ ಮಾಡ್ತೀರಿ. ಡಾಕ್ಟ್ರಮ್ಮ, ಅವ್ರು ಹೇಗಿದ್ದಾರೆ? ಹೋಗಿ ಮೆಡಿಸಿನ್ಸ್ ತಗೊಂಡು ಡಾಕ್ಟರ್. ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿರೋದ್ರಿಂದ ಇಂಟರ್ನಲ್ ಆಗಿ ಬ್ಲಡ್ ಕ್ಲಾಟ್ ಆಗಿದೆ. ಆಪರೇಷನ್ ಅಂತೂ ಮಾಡಿದೀವಿ, ಪ್ರಜ್ಞೆ ಬರೋವರೆಗೂ ಏನು ಹೇಳಕ್ಕಾಗಲ್ಲ. ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಒಂದು ಮಾತು ಹೇಳಿ ಸಾಕು. ಹೇಳಿದ್ನಲ್ಲಮ್ಮ,
ಪ್ರಜ್ಞೆ ಬರೋವರೆಗೂ ಏನು ಹೇಳಕ್ಕಾಗಲ್ಲ. ದೇವ್ರ ಮೇಲೆ ಭಾರ ಹಾಕಿ. ಡಾಕ್ಟ್ರಮ್ಮ, ಡಾಕ್ಟ್ರಮ್ಮ, ನೀವೇ ಹಿಂಗಂದ್ರೆ ಹೆಂಗ್ ಡಾಕ್ಟ್ರಮ್ಮ? ನೀವಾಗಲ್ಲ ಅಂದ್ರೆ ದೊಡ್ಡ ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲಿಗೋದ್ರು ಯಾವ ಡಾಕ್ಟರ್ ಆದ್ರೂ ಇದಕ್ಕಿಂತ ಏನು ಮಾಡಕ್ಕಾಗಲ್ಲ. ವೇಟ್ ಮಾಡ್ಬೇಕಮ್ಮ. ನಿಮ್ಮನ್ ಕಾಪಾಡ್ಕೋತೀನಿ ಯಜಮಾನ್ರೆ. ಡಾಕ್ಟ್ರಮ್ಮ ಏನು ಮಾಡಕ್ಕಾಗ್ದೆ ಹೋದ್ರೆ ಆ ವಿಶಾಲಕ್ಷಮ್ಮನ ಎಲ್ಲಿ ನೋಡ್ಕೋತಾಳೆ. ನಾನು ಹೋಗ್ ಬರ್ತೀನಿ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಕಾಪಾಡ್ತೀನಿ ಅಂತ ಹೋದ್ ನನ್ನ ಮೊಮ್ಮಗಳು ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೋ ಏನೋ, ಇನ್ನೂ ಬರಲೇ ಇಲ್ಲ. ಊರು ಗೊತ್ತಿದ್ರು ದಾರಿ ಗೊತ್ತಿಲ್ಲ, ಏನು ತಿಳಿದೆ ಒದ್ದಾಡ್ತಿದ್ದಾಳೋ ಏನು. ನೀನ್ ಧ್ಯಾನ ಮಾಡ್ತಾ ನಾನಿಲ್ಲೇ ಕಾಯ್ತಾ ಇರೋಕ್ಕಾಗಲ್ಲಮ್ಮ. ಹೋಗ್ತೀನಮ್ಮ, ನೈನಿಗೋಸ್ಕರ ಹೋಗ್ತೀನಿ. ಅವಳನ್ನ ಜೊತೆಲೇ ಕರ್ಕೊಂಡ್ಬರ್ತೀನಿ. ಬರ್ತೀನಮ್ಮ. ದೇವನ್ನವ್ರೆ, ನೀವಿಲ್ಲಿದ್ದೀರಾ? ನೀನು ಬರ್ತೀಯಾ ಅಂತಾನೆ ಬಂದೆ ನೈನಿ. ಯಾರು ಅಪಾಯದಲ್ಲಿದ್ದಾರೆ ಅಂತ ನಿಮ್ಮನ್ ದಾರಿ ಕೇಳಿದ್ನಲ್ಲ ದೇವನ್ನವ್ರೆ. ಆ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗೋಗಿದೆ. ಪ್ರಾಣ ಉಳಿಸೋ ಡಾಕ್ಟರ್ ಅಮ್ಮ ಕೂಡ ಈಗ ದೇವ್ರ ಮೇಲೆ ಭಾರ ಹಾಕು ಅಂತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅಮ್ಮನವ್ರ ಹತ್ರ ಬಂದೆ. ಎಲ್ಲಿಗೆ ಹೋಗ್ಬೇಕಿತ್ತೋ ಅಲ್ಲಿಗೆ ಹೋಗಿ ಎಲ್ಲಿಗೆ ಬರ್ಬೇಕೋ ಅಲ್ಲೇ ಬಂದಿದೀಯಾ ನೈನಿ. ಏನ್ ಮಾಡಿದ್ರೆ ಯಜಮಾನ್ರು ಉಳಿತಾರೆ ಅಮ್ಮವ್ರೆ? ಪೂಜೆ. ಪೂಜೆನಾ? ಹೌದು. ನನ್ ಗಂಡನ್ನ ಉಳ್ಸಮ್ಮ ಅಂತ ಆ ತಾಯಿಗ್ ಮೊರೆ ಹೋಗು. ಅವ್ರನ್ನ ನಿನ್ ಗಂಡ ಅಂತಾನೆ ಹೇಳಿದ್ಯಲ್ಲ. ಹೆಂಗು ಹೇಳ್ದೆ ಅಮ್ಮವ್ರೆ. ನಿಮಗ್ ಹೇಗ್ ಗೊತ್ತಾಯ್ತು? ಹಾಗೆ ಹೇಳ್ದಿದ್ರೆ ಆಪರೇಷನ್ ಮಾಡಲ್ಲ ಅಂತ ನನಗೆ ಗೊತ್ತು. ಹೌದು ಅಮ್ಮವ್ರೆ, ಅವ್ರ ಕಡೆಯವ್ರು ಯಾರು ಇಲ್ಲ ಅಂದ್ರೆ ಆಪರೇಷನ್ ಮಾಡಲ್ಲ ಅಂದ್ರು. ಅಲ್ಲಿವರೆಗೂ ಯಜಮಾನ್ರು ನರಳೋದನ್ನ ನೋಡಕ್ ಆಗಲ್ವಲ್ಲ. ಅದಕ್ಕೆ ನನ್ ಗಂಡ ಅಂತ ಹೇಳಿ ಆಪರೇಷನ್ ಮಾಡಕ್ ಹೇಳ್ದೆ. ಈಗ ನೀನ್ ಮಾಡ್ಬೇಕಾಗಿರೋ ಪೂಜೆ ಕೂಡ ಅದೇ. ಪತಿಯ ಆಯುಷ್ಯ ಜಾಸ್ತಿ ಆಗ್ಲಿ ಅಂತ ತಲೆ ಮೇಲೆ ಅಗ್ನಿ ಕುಂಡ ಇಟ್ಕೊಂಡು 11 ಸಲ ಕೆಂಡದ ಮೇಲೆ ನಡಿಬೇಕು. ಆದ್ರೆ ಅವ್ರು ನನ್ ಗಂಡ ಅಲ್ವಲ್ಲಮ್ಮ. ಏನು ಅಮ್ಮನೂರು ನಿನ್ ಬಾಯಿಂದ ಹಾಗ್ಯಾಕೆ ಹೇಳ್ಸಿದಾರೋ ಯಾರಿಗ್ ಗೊತ್ತು ನೈನಿ. ಆ ಪೂಜೆ ಮಾಡ್ತೀಯೋ ಇಲ್ವೋ ಅಂತ ನೀನೇ ಯೋಚನೆ ಮಾಡು. ಇದ್ರಲ್ಲಿ ಯೋಚನೆ ಮಾಡೋದ್ ಏನಿದೆ ಅಮ್ಮೋರೆ? ಒಂದ್ ಜೀವನ ಉಳಿಸ್ಕೊಳಕ್ಕೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಮ್ಮೋರೆ. ಅಂತದ್ರಲ್ಲಿ ಯಜಮಾನ್ರನ್ನ ಕಾಪಾಡ್ಕೊಳಕ್ಕೋಸ್ಕರ ಈ ಪೂಜೆ ಮಾಡ್ತಾ ಮಾಡ್ತೀನಿ ಅಮ್ಮೋರೆ. ಯಾರಿಗೂ ಅನ್ಯಾಯ ಆಗದೆ ಇರ್ಲಿ ಅಂತ ನನಗ್ ಭವಿಷ್ಯ ತೋರ್ಸೋ ನೀನೇ ನನ್ ರಕ್ಷಣೆ ಮಾಡ್ಬೇಕಮ್ಮ. ಆ ಯಜಮಾನ್ರನ್ನ ನೀನೇ ಕಾಪಾಡ್ಬೇಕು. ನೈನಿ, ಅಮ್ಮ ನೈನಿ, ನೈನಿ. ನಿನಗೂ ಯಾವ ಸಂಬಂಧನೂ ಇಲ್ಲ ಅನ್ಕೊಂಡು ನೀನು ಕೆಂಡ ತುಳಿಯೋ ಈ ಪಾದಗಳೇ ನನ್ನ ಮಗನ ಜೊತೆ ಸಪ್ತಪದಿ ತುಳಿಬೋದೇನೋ.
ನನ್ನ ಮಗನ ಆಶೀರ್ವದಿಸೋ ತಾಯಿ ವಿಶಾಲಕ್ಷಮ್ಮ ಆದ್ರೆ ಕಾಪಾಡೋಳು ನೀನೇ ನಾನು. ನನ್ನ ಪ್ರಾರ್ಥನೆನ ಈಡೇರಿಸು ವಿಶಾಲಕ್ಷಮ್ಮ ತಾಯಿ. ಎಲ್ಲಿದ್ಯಮ್ಮ? ಅಮ್ಮ ನೈನಿ, The number you are trying to call is currently not reachable. ಛೇ, ವಾಟ್ ಹ್ಯಾಪನ್ ಮಾಮ್? ನಿಮ್ಮಪ್ಪನ್ ಫೋನು ರಿಂಗ್ ಆಗ್ತಾ ಇದೆ, ಆದ್ರೆ ರಿಸೀವ್ ಮಾಡ್ತಿಲ್ಲ. ಸೈಲೆಂಟ್ ಮೋಡ್ ಅಲ್ಲಿ ಇರ್ಬೋದೇನೋ. The number you are trying to call is ಏನಾಯ್ತು ಇವ್ರಿಗೆ? ವಿಶಾಲ್ ಫೋನ್ ಕನೆಕ್ಟ್ ಆಗ್ತಿಲ್ಲ, ಇವ್ರು ರಿಸೀವ್ ಮಾಡ್ತಿಲ್ಲ. ಅಕ್ಕ, ಬಾವ ಹೋಗೋದ್ರೊಳಗಡೆ ವಿಶಾಲ್ಗೆ ಆಕ್ಸಿಡೆಂಟ್ ಆಗಿ ಪ್ರಾಣ ಹೋಗಿರುತ್ತಕ್ಕ. ಅದನ್ನ ನೋಡಿ ಬಾವ ಶಾಕ್ ಆಗಿರ್ಬೋದಲ್ವಾ? ಹಾರ್ಟ್ ಅಟ್ಯಾಕ್ ಆಗಿದ್ರು ಆಶ್ಚರ್ಯ ಇಲ್ಲ. ಪರ್ಶು, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ನನ್ ಮೇಲೆ ಆಣೆ ಅಕ್ಕ. ಆ ರೋಡಲ್ಲಿ ಏನ್ ಮ್ಯಾಜಿಕ್ ಇದೆಯೋ ಏನೋ, ಅಮೆರಿಕ ಮಗನ್ನ ಹುಡುಕೊಂಡೋದ ಅಪ್ಪನ್ನ ಬಲಿ ತಗೊಂಡಿರ್ಬೋದು. ನೀನ್ ಹಾಗೆ ಹೇಳ್ತಿದ್ರೆ ಭಯ ಆಗ್ತಿದೆ ಮಾವ. ಅಯ್ಯೋ, ಇವಾಗ್ಲೇ ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಹೆಂಗ್ರಪ್ಪ? ದಹನ ಸಂಸ್ಕಾರ 11ನೇ ದಿನದ ಕರ್ಮಾನು ಮುಗಿಸಿ ಗಾಯತ್ರಿ ಗ್ರೂಪ್ ಆಫ್ ಕಂಪ್ನೀಸ್ಗೆ ಯುವ ಚಕ್ರವರ್ತಿಗಳಾಗಿ ನಿಮಗೆ ಪಟ್ಟಾಭಿಷೇಕ ಮಾಡಿ ತಲೆ ಮೇಲೆ ಕಿರೀಟ ಇಡಬೇಕು ಅನ್ಕೊಂಡ್ರೆ ಅದನ್ನ ಖುಷಿ ಪಡೋದ್ ಬಿಟ್ಬಿಟ್ಟು ಹೆದರ್ಕೊಂಡು ಸಾಯ್ತಾ ಇದಿರಲ್ಲೋ ನೀವಿಬ್ರು. ನೀವ್ ಹೇಳ್ದಾಗಿದ್ದೆಲ್ಲ ಆದ್ರೆ ಬರೋ ಅದೃಷ್ಟನ ನಾವೆಲ್ಲರೂ ಹಂಚ್ಕೋಬಹುದು ಮಾವ. ಅಮ್ಮ, ಜಾಸ್ತಿ ಯೋಚನೆ ಮಾಡ್ಬಿಡಿ, ಹೋಗ್ ಮಲ್ಕೊಳ್ಳಿ. ಬೆಳಗಿನ ನ್ಯೂಸ್ ನೋಡ್ಕೊಂಡು ಆಮೇಲೆ ಏನು ಅಂತ ಮಾತಾಡೋಣ ಅಕ್ಕ. ಗುಡ್ ನೈಟ್. ನಡಿಯೋ, ಬರೋ. ಗಟ್ಟಿ ಪಿಂಡಗಳಿಗೆ ದೇವ್ರ ಕೃಪೆ ಇರುತ್ತೆ ಅನ್ನೋ ಭಯ ನಂಗೆ. ತೊಂದರೆಯಿಂದ ಪಾರಾಗಿ ಇದನ್ನೆಲ್ಲ ಮಾಡಿದ್ದು ನಾನೇ ಅಂತ ಗೊತ್ತಾದ್ರೆ ಜಗದೀಶ್ ನನ್ನ ತಲೆ ತೆಗಿತಾನೆ. ನೈನಿ, ಏನಿದು? ಅಮ್ಮ, ಅಮ್ಮ ನೈನಿ, ಏನಿದು? ಏನ್ ಮಾಡ್ತಾ ಇದ್ಯಾ? ಅಯ್ಯೋ, ಅಮ್ಮ ನಿನ್ಗೇನು ಆಗಿಲ್ಲ ತಾನೆ? 11 ಸಲ ಕೆಂಡದ ಮೇಲೆ ನಡೆದಿದ್ದ ಯಾಕೆ ಹೀಗೆ ಮಾಡಿದ್ಯಮ್ಮ? ಯಾರು ಹೇಳಿದ್ರು? ದೇವಮ್ಮನವರು. ರಸ್ತೆ ಅಪಘಾತದಲ್ಲಿ ಗಾಯ ಆಗಿರೋ ಯಜಮಾನ್ರು ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ. ಅವ್ರು ಬದುಕ್ಬೇಕು ಅಂದ್ರೆ ಅಮ್ಮನವ್ರನ್ನ ಬೇಡ್ಕೊಂಡು 11 ಸಲ ಕೆಂಡದ ಮೇಲೆ ನಡಿಬೇಕು ಅಂದ್ರು ತಾತ. ಅಯ್ಯೋ, ಇಲ್ಲೇ ಇದ್ದಾರೆ ನೋಡು. ಎಲ್ಲಮ್ಮ? ದೇವಮ್ಮನವ್ರೆ, ದೇವಮ್ಮನವ್ರೆ, ಎಲ್ಲಿದಾರಮ್ಮ? ಇಲ್ಲಿವರೆಗೂ ಈ ಪೂಜೆ ಮಾಡಿಸಿದ್ದು ದೇವಮ್ಮನವ್ರೆ ತಾತ. ತುಂಬಾ ಹೊತ್ತಾಯ್ತು ಅಂತ ಹೋಗಿರ್ಬೇಕು. ನಿನಗೇನಾದ್ರೂ ಪರವಾಗಿಲ್ಲ, ಇನ್ನೊಬ್ರು ಚೆನ್ನಾಗಿರ್ಬೇಕು ಅಂತ ಮಾತ್ರ ಕೇಳ್ಕೊಳ್ತಿಲ್ಲಮ್ಮ. ಅಮ್ಮ, ಅಂಗಲೆಲ್ಲ ಬೊಬ್ಬೆ ಆಗಿ ಹೋಗಿದೆ. ಇರಮ್ಮ, ಎಣ್ಣೆ ಹಚ್ತೀನಿ. ಪರವಾಗಿಲ್ಲ ತಾತ, ಯಜಮಾನ್ರು ಕಣ್ ಬಿಟ್ರೆ ಈ ಕಷ್ಟ ಎಲ್ಲ ಮರ್ತು ಹೋಗ್ತೀನಿ. ವಿಶಾಲಕ್ಷಮ್ಮನಿಗೆ ಬೇಡ್ಕೊಳ್ತೀನಿ, ಎಲ್ಲ ಒಳ್ಳೇದ್ ಮಾಡ್ತಾಳೆ. ಇರಮ್ಮ, ಎಣ್ಣೆ ಹಚ್ತೀನಿ. ಈಗೇನು ಬೇಡ ತಾತ, ಮೊದ್ಲು ಅಮ್ಮನವ್ರ ಕುಂಕುಮ ತಗೊಂಡ್ ಹೋಗಿ ಯಜಮಾನ್ರ ಹಣೆಗಿಡ್ತೀನಿ. ಬೇಗ ವಾಸಿ ಆಗುತ್ತೆ. ನೀನ್ ನನ್ಗೋಸ್ಕರ ಕಾಯ್ಬೇಡ, ಅಮ್ಮ, ಬಂದ್ಬಿಡ್ತೀನಿ. ಅಮ್ಮ, ಕಾಲೆಲ್ಲ ಸುಟ್ಟೋಗಿದೆ, ಬಟ್ಟೆನಾದ್ರೂ ಕಟ್ಕೊಳಮ್ಮ. ಅಮ್ಮ, ಅಮ್ಮ, ನನ್ ಮಾತ್ ಕೇಳಮ್ಮ, ನಿಂತ್ಕೊಳಮ್ಮ. ನೈನಿ, ಅಮ್ಮ ನೈನಿ, ಕಾಲೆಲ್ಲ ಸುಟ್ಟೋಗಿದೆಯಮ್ಮ, ನಡಿಯಕ್ ಆಗಲ್ಲಮ್ಮ. ಅಮ್ಮ, 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 ಅಮ್ಮ ನೈನಿ, ಅಮ್ಮ, ಅಮ್ಮ.
ಅಮ್ಮ ನೈನಿ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಆ ತಾಯಿಗೆ ಅರ್ಪಣೆ ಆಗುವವರೆಗೂ ಈ ಕಣ್ಣನ್ನು ನೆಮ್ಮದಿಯಾಗಿ ಹೇಗೆ ಮುಚ್ತೀನಿ ತಾಯಿ? ನೀನ್ ಸಿಗೋವರೆಗೂ ಈ ಆಟ ಆಡ್ಬೇಕಂದ್ರೆ ನನ್ ಕೈಯಲ್ಲಿ ಆಗಲ್ಲಮ್ಮ. ನೀನ್ ಎಲ್ಲಿಗಾರು ಹೊರಟೋಗ್ತೀಯ ಅಂತ ನನಗ್ ಭಯ ಆಯ್ತು. ನಾನು ಎಲ್ಲೂ ಹೋಗಲ್ಲ ಪುಟ್ಟ. ನಿಜವಾಗ್ಲೂ? ಪ್ರಾಮಿಸ್ ಪುಟ್ಟ. ಬಿಟ್ಟೋದೆ ಅಂತ ನನಗೆ ಕೋಪ ಇರ್ಬೋದು, ಆದ್ರೆ ನಿನ್ನೊಳ್ಳದಕ್ಕೋಸ್ಕರ ಈ ಅಮ್ಮ ಹೋರಾಡ್ತಾನೆ ಇದ್ದಾಳೆ ವಿಶಾಲ್. ಸಣ್ಣನಿದ್ದಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಟ ಆಡ್ದೆ, ಆದ್ರೆ ಆ ದೇವ್ರು ಶಾಶ್ವತವಾಗಿ ನನ್ನ ಕಣ್ಣು ಮುಚ್ಚಿಸ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಜೀವನ ಪೂರ್ತಿ ನಿನ್ನ ಜೊತೆಲೇ ಇರ್ತೀನಿ ಅಂತ ನಿನಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ದೆ ಹೋದೆ ನಾನು. ಕ್ಷಮಿಸು ಅಂತ ಕೇಳಿದ್ರೆ ನಿನ್ನ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಸುಮ್ಮನೆ ಅದೇ. ನನ್ನ ಆಯಸ್ಸನ್ನು ತಗೊಂಡು ಇನ್ನು 100 ವರ್ಷಗಳ ಕಾಲ ಸಂತೋಷವಾಗಿರ್ಬೇಕು ವಿಶಾಲ್. ಮಿಸ್ ಯು ಮಗನೇ. Miss you so much. ಚಂದ ಮಾಮನ್ ಹಾಗೆ ಹೊಳಿತಿದ್ದ ಯಜಮಾನ್ರಿಗೆ ಹಣೆ ಮೇಲೆ ಗಾಯ ಆಗೋಯ್ತು. ಯಾರ ಹೆತ್ತ ಮಗನು ಹೀಗಾಗಿದೆ ಅಂತ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೋ ಪಾಪ. ವಿಶಾಲಾಕ್ಷಮ್ನ ರಕ್ಷೆ ನಿಮ್ಮಲ್ಲಿ ಯಾವಾಗ್ಲೂ ಇರುತ್ತೆ.